ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು BBA ಥರ್ಡ್ ಸೆಮ್ಮಿನ ಮಾಡ್ಯೂಲ್ 2 ಲಾಜಿಸ್ಟಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಮಾಡ್ಯೂಲ್ 2ನ ಆಲ್ರೆಡಿ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಪ್ಲೋಡ್ ಆಗಿದೆ. ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಮಾಡ್ಯೂಲ್ 2ನಲ್ಲಿ ಲಾಜಿಸ್ಟಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಅಂತ ಏನು, ಇವಾಗ ಲಾಜಿಸ್ಟಿಕ್ ಒಂದು ಕಾನ್ಸೆಪ್ಟು, ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಾನ್ಸೆಪ್ಟು. ಇಲ್ಲಿ ನಾವು ಇಂಟ್ರಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಒಂದಿರುತ್ತೆ, ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಯಾವುದ್ರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಬಸ್ ಅಲ್ಲ, ಮತ್ತೆ ಇಲ್ಲ ರೈಲಲ್ಲ, ಶಿಪ್ ಅಲ್ಲ, ಫ್ಲೈಟ್ ಅಲ್ಲ. ಸೊ ಅದನ್ನ ನಾವು ನೋಡ್ತೀವಿ. ಮತ್ತೆ ವೇರ್ ಹೌಸಿಂಗ್ ಅಂದ್ರೆ ಈ ಸ್ಟಾಕ್ಸ್ ಎಲ್ಲ ಇರುತ್ತೆ ಗೊತ್ತಾ, ಜಾಸ್ತಿ ಸ್ಟಾಕ್ನೆಲ್ಲ ಎಲ್ಲಿ ಸ್ಟೋರ್ ಮಾಡಿರ್ತಾರೆ, ಸೊ ಅದು ರಿಲೇಟೆಡ್ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಇಂಟ್ರಡಕ್ಷನ್ ಟು ಲಾಜಿಸ್ಟಿಕ್ಸ್ ಅಂದ್ರೆ ಏನಂತ ನೋಡೋಣ. ಲಾಜಿಸ್ಟಿಕ್ಸ್ ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಮೂವಿಂಗ್, ಸ್ಟೋರಿಂಗ್ ಅಂಡ್ ಡೆಲಿವರಿಂಗ್ ಗೂಡ್ಸ್. ಏನ್ ಮಾಡುತ್ತೆ ಲಾಜಿಸ್ಟಿಕ್ ಅಂದ್ರೆ ಅದೊಂದು ಪ್ರೋಸೆಸ್. ಫಸ್ಟ್ ಪ್ಲಾನ್ ಮಾಡುತ್ತೆ, ಆಮೇಲೆ ಮೂವ್ ಆಗುತ್ತೆ, ಒಂದ್ ಕಡೆ ಸ್ಟೋರ್ ಆಗುತ್ತೆ, ಆಮೇಲೆ ಡೆಲಿವರ್ ಆಗುತ್ತೆ. ಎಲ್ಲಿಂದ? ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ. ಈಗ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಅದೇ ತರ ಲಾಜಿಸ್ಟಿಕ್ ಏನ್ ಮಾಡುತ್ತೆ, ಪ್ಲಾನ್ ಮಾಡುತ್ತೆ. ಫಸ್ಟ್ ಏನಂತ ಪ್ಲಾನ್ ಮಾಡುತ್ತೆ ಅಂದ್ರೆ, ನಾವು ಈ ಗೂಡ್ಸ್, ಇದು ಒಂದು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೀವಲ್ಲ, ಅದನ್ನ ನಾವು ಯಾವ್ದ್ರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗುತ್ತೆ. ಇವಾಗ ಒಂದು ದೊಡ್ಡ ಮಿಷಿನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ದೊಡ್ಡ ದೊಡ್ಡ ಮಿಷಿನ್ ಫ್ಯಾಕ್ಟ್ರಿಗಳಲ್ಲಿ ಲೈಕ್ ಒಂದೊಂದು ಮಿಷಿನ್ ಒಂದೊಂದು ಧೂಮಷ್ಟು ದೊಡ್ಡದಿರುತ್ತೆ. ಅಷ್ಟು ದೊಡ್ಡ ದೊಡ್ಡ ಮಿಷಿನ್ ನೀವು ಟ್ರೈನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗತ್ತಾ? ಆಗಲ್ಲ ತಾನೆ. ಅದಕ್ಕೆ ತುಂಬಾ ಶಿಪ್ ಅಲ್ಲೇ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅದನ್ನೆಲ್ಲಾನು. ದೊಡ್ಡದಾಗಿ ಮಿಷಿನ್ಸ್ ಇರ್ಬಹುದು, ಐರನ್ ಐಟಮ್ಸ್, ಅದನ್ನೆಲ್ಲ ಒಂದ್ ಗಾಡಿಲೆಲ್ಲಾನು ಟ್ರಾನ್ಸ್ಪೋರ್ಟ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಫಸ್ಟ್ ಅವ್ನ್ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಈಗ ನಾವ್ ಏನೋ ಒಂದ್ ಐಟಮ್ ನ ಮ್ಯಾನುಫ್ಯಾಕ್ಚರ್ ಮಾಡಿದೀವಲ್ಲ, ಅದನ್ನ ಯಾವ್ದ್ರಲ್ಲಿ ಕಳಿಸ್ಕೊಡ್ಬೇಕು ಅನ್ನೋದನ್ನ ನೋಡ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನಾವು ಹಾಲು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಪ್ಯಾಕಿಂಗ್ ಎಲ್ಲ ಮಾಡ್ತಾರಲ್ಲ, ಅದು ಡೈಲಿ ಐಟಮ್ಸ್. ಅವನು ಶಿಪ್ ಅಲ್ಲಿ ಸೆಟ್ ಮಾಡೋದಕ್ಕಾಗತ್ತಾ? ದೋಣಿಲ್ ಕಳಿಸ್ತೀನಿ, ಬೋಟಲ್ ಕಳಿಸ್ತೀನಿ ಅಂತ. ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 2-3 ಡೇಸ್ ಆಗುತ್ತೆ. ಹಾಲು ನಮ್ಗೆ ಡೆಲಿವರ್ ಆಗೋ ಗಂಟ ಹಾಲು ಹೋಗ್ಬಿಟ್ಟು ಪನ್ನೀರ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಫಸ್ಟ್ ಏನ್ ಮಾಡ್ತಾನೆ, ಲಾಜಿಸ್ಟಿಕ್ ಇಸ್ ಅ ಪ್ರೋಸೆಸ್ ಆಫ್ ಪ್ಲಾನಿಂಗ್. ಪ್ಲಾನ್ ಮಾಡ್ತಾನೆ ಯಾವ್ದ್ರಲ್ಲಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡ್ತಾನೆ. ನೆಕ್ಸ್ಟ್ ಮೂವ್ ಆಗೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಿದೆ ಅಲ್ವಾ, ಅದು ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಏನಾದ್ರು ಡ್ಯಾಮೇಜ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಡೆಲಿವರ್ ಆಗೋದು ಲೇಟ್ ಆಗುತ್ತೆ ಅನ್ನೋದು. ಸೊ ಪ್ರತಿಯೊಂದು ಮೂವ್ಮೆಂಟ್ ಅಲ್ಲೂ ಅವನು ಟ್ರ್ಯಾಕ್ ಮಾಡ್ತಾ ಇರ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್, ನೀವು ಝೊಮ್ಯಾಟೊನಲ್ಲಿ ಒಂದು ಊಟನ ಆರ್ಡರ್ ಮಾಡಿರ್ತೀರ ಅನ್ಕೊಳ್ಳಿ, 30 ಮಿನಿಟ್ಸ್ ತೋರಿಸ್ತಾನೆ ಅವನು ಡೆಲಿವರ್ ಆಗಕ್ಕೆ. ಆದ್ರೆ ನೀವು ಆಪ್ ಅಲ್ಲಿ ಚೆಕ್ ಮಾಡ್ಬೋದಲ್ವಾ, ಅವ್ನು ಎಲ್ಲೆಲ್ಲಿದ್ದಾನೆ, ಯಾವ ರೋಡಲ್ಲಿ ಇದ್ದಾರೆ, ಪ್ರತಿಯೊಂದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಅದೇ ತರ ಇವನ್ ಲಾಜಿಸ್ಟಿಕ್ ಅವನು ಏನ್ ಮಾಡ್ತಾನೆ, ಪ್ರತಿಯೊಂದು ಮೂವ್ಮೆಂಟ್ನು, ಇವಾಗ ಎಲ್ಲಿದೆ ಪ್ರಾಡಕ್ಟ್, ಎಲ್ಲಿದೆ, ಇವಾಗ ಒಂದ್ ಕಡೆಯಿಂದ ಇನ್ನೊಂದ್ ಪ್ಲೇಸಿಗೆ ಹೇಗ್ ಹೋಗ್ತಾ ಇದೆ, ಯಾವ ರೂಟ್ ಅಲ್ಲಿ ಹೋಗ್ತಾ ಇದೆ, ಪ್ರತಿಯೊಂದು ಅವನು ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಸ್ಟೋರಿಂಗ್ ಏನ್ ಮಾಡ್ತಾನೆ, ಎಲ್ಲಾ ಪ್ರಾಡಕ್ಟ್ ಅನ್ನು ಒಂದ್ ಕಡೆ ಗುಡ್ಡೆ ಹಾಕೋಬಿಡ್ತಾನೆ. ಇವಾಗ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅದು ನಮ್ಮ ಕರ್ನಾಟಕಕ್ಕೂ ಬೇಕಾಗಿರುತ್ತೆ ಪ್ರಾಡಕ್ಟ್. ಸೊ ನಾವು ಏನ್ ಮಾಡ್ತೀವಿ, ಪ್ರತಿ ಸತಿ ಹೋಗಿ ತಮಿಳ್ನಾಡಿಗೆ ಹೋಗೋದು ತಗೋಬರೋದು ಹಂಗ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವ್ ಇಲ್ಲಿಂದ ಅಲ್ಲಿಗೆ ಹೋಗ್ತಿವಲ್ವಾ, ಬಸ್ಸಲ್ಲೋ ಇನ್ನೊಂದಲ್ಲೋ ಹೋಗ್ತಿವಲ್ವಾ, ಸೊ ನಮ್ಗೆ ಡೀಸೆಲ್, ಪೆಟ್ರೋಲು ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಒಂದೇ ಸತಿ ತಗೊಬಂದು ಇಲ್ಲಿ ಇಟ್ಕೊಬಿಡ್ತೀವಿ. ಆಯ್ತಾ? ಇಟ್ಕೊಂಡ್ ಏನ್ ಮಾಡ್ತೀವಿ, ಯಾವಾಗ ಜನರಿಗೆ ಅವಶ್ಯಕತೆ ಇದೆಯೋ ಅವಾಗ ಸೇಲ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ನೀವು ನೋಡಿರ್ತೀರ ಅನ್ಸುತ್ತೆ, ಆಲ್ಮೋಸ್ಟ್ ಕ್ಲಾತಿಂಗ್ ಬಿಸ್ನೆಸ್ ಮಾಡೋವೆಲ್ಲಾನು ಸೂರತ್ ಇಂದ ತರ್ಸ್ಕೊತಾ ಇದ್ದಾರೆ ಬಟ್ಟೆನ. ಇವಾಗ ಯಾವ್ದು ಕಸ್ಟಮರ್ ಆರ್ಡರ್ ಮಾಡದ್ಮೇಲೆ ಅವ್ರು ತರ್ಸ್ಕೊತಾರ ಇಲ್ಲ, ಫಸ್ಟೇ ಏನ್ ಮಾಡಿರ್ತಾರೆ, 1000 ಯೂನಿಟ್ಸ್ ಅಷ್ಟು ತಗೊಬಂದು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಡೆಲಿವರಿಂಗ್ ಗೂಡ್ಸ್. ಆಮೇಲೆ ಏನ್ ಮಾಡ್ತಾನೆ, ಡೆಲಿವರ್ ಮಾಡ್ತಾನೆ. ಯಾವ್ದು ಆರ್ಡರ್ ಮಾಡಿರ್ತಾರಲ್ವಾ, ಅವಾಗ ಫಸ್ಟ್ ಏನ್ ಮಾಡ್ದ, ಪ್ಲಾನ್ ಮಾಡ್ದ, ಆಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ದ, ಆಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ದ. ಯಾವಾಗ ಕಸ್ಟಮರ್ ನನ್ಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಾನೋ ಅವಾಗ ಆ ಪ್ರಾಡಕ್ಟ್ ನ ವೇರ್ ಹೌಸ್ ಇಂದ ಕಸ್ಟಮರ್ಗೆ ತಲುಪಿಸ್ದ, ಡೆಲಿವರ್ ಮಾಡ್ದ. ಆಯ್ತಾ? ಇವನ್ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದ್ರೆ, ರೈಟ್ ಪ್ರಾಡಕ್ಟ್ ರೈಟ್ ಪ್ಲೇಸ್ಗೆ, ರೈಟ್ ಟೈಮ್ಗೆ, ರೈಟ್ ಕಂಡೀಷನ್ಸ್ ಅಲ್ಲಿ, ಮತ್ತೆ ಆದಷ್ಟು ಲೋವೆಸ್ಟ್ ಪಾಸಿಬಲ್ ಕಾಸ್ಟ್ ಅಲ್ಲಿ ಕೊಡ್ಬೇಕು ಅಂತ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇವಾಗ ನಿಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ತುಂಬಾ ಅವಶ್ಯಕತೆ ಇರುತ್ತೆ,
ಅವಾಗ ಏನ್ ಮಾಡ್ತಾನೆ ಅವನು, ನಿಮಗ್ ಅವಶ್ಯಕತೆ ಇದ್ದಾಗ ಪ್ರಾಡಕ್ಟ್ ಕಳ್ಸಿದ್ರೆ ನಿಮಗ್ ಖುಷಿ ಆಗುತ್ತಾ, ಇಲ್ಲಾಂದ್ರೆ ಒಂದ್ ತಿಂಗಳಾದ್ಮೇಲೆ ಪ್ರಾಡಕ್ಟ್ ನ ಕಳ್ಸಿದ್ರೆ ನಿಮಗ್ ಖುಷಿ ಆಗುತ್ತಾ? ಆನ್ ದ ಟೈಮ್ ಬೇಕಲ್ವಾ? ಲಾಜಿಸ್ಟಿಕ್ ಮೇನ್ ಇಂಟೆನ್ಷನ್ ಏನಂದ್ರೆ ರೈಟ್ ಪ್ರಾಡಕ್ಟ್ ನ ರೈಟ್ ಪ್ಲೇಸ್ ಮತ್ತೆ ನಿಮ್ಗೆ ಕರೆಕ್ಟ್ ಆಗಿ ಬರ್ಬೇಕು, ವಿತ್ ಇನ್ ನೀವ್ ಯಾವ ಟೈಮಲ್ಲಿ ಹೇಳಿರ್ತೀವೋ ಅದೇ ಟೈಮ್ಗೆ ನಿಮಗ್ ಬರ್ಬೇಕು, ಮತ್ತೆ ಆದಷ್ಟು ತುಂಬಾ ಲೋಯೆಸ್ಟ್ ಪ್ರೈಸ್ ಅಲ್ಲಿ. ಇವಾಗ ಯಾವ್ದೋ ಒಂದು ಪ್ರಾಡಕ್ಟ್ ನ ನಾನು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಟ್ಟೆ, ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟು ತುಂಬಾ ಕಮ್ಮಿ ರೇಟ್ ಅಲ್ಲಿ ಕೊಟ್ಟರೆ ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ? ಸೊ ಹಾಗೆ ಕೊಡೋಂಥದ್ದು ಈ ಲಾಜಿಸ್ಟಿಕ್. ಆಲ್ಮೋಸ್ಟ್ ಬಂದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಜಾಸ್ತಿ ಲಾಜಿಸ್ಟಿಕ್ಸ್ ನ ಯೂಸ್ ಮಾಡ್ತಿರೋದು ಪ್ರಾಡಕ್ಟ್ ನ ರಿಸೀವ್ ಮಾಡೋದಕ್ಕೆ. ಸೆಲ್ಲರ್ ಕಡೆಯಿಂದ ಪ್ರಾಡಕ್ಟ್ ನ ರಿಸೀವ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡೋದಕ್ಕೆ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, ಮೀಶೋ ಎಲ್ಲಾನು 10 ಡೇಸ್ ತಗೊಳುತ್ತೆ ಡೆಲಿವರ್ ಮಾಡೋದಕ್ಕೆ, ಆಯ್ತಾ? ಅಂದ್ರೆ 8 to 10 ಡೇಸ್ ತಗೊಳುತ್ತೆ. ಅಮೆಝಾನ್ ಅಂದ್ರೆ 3 to 4 ಡೇಸ್ ಆಗುತ್ತೆ. ಅಂದ್ರೆ ಮೇನ್ ಆಗಿ ಯೂಸ್ ಮಾಡ್ತಾ ಇರೋದು ಲಾಜಿಸ್ಟಿಕ್ಸ್ ನ. ಇದು ಇಂಟ್ರಡಕ್ಷನ್ ಟು ಲಾಜಿಸ್ಟಿಕ್ಸ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಮೀನಿಂಗ್ ಆಫ್ ಲಾಜಿಸ್ಟಿಕ್ಸ್ ಅಂತ ಅಂದ್ರೆ, ಇವಾಗ ಇಂಟ್ರಡಕ್ಷನ್, ಮೀನಿಂಗು, ಡೆಫಿನಿಷನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಜಸ್ಟ್ ಹೇಳ್ತೀನಿ ನೋಡಿ. ಲಾಜಿಸ್ಟಿಕ್ಸ್ ಮೀನ್ಸ್ ಮ್ಯಾನೇಜಿಂಗ್ ದ ಮೂವ್ಮೆಂಟ್ ಅಂಡ್ ಸ್ಟೋರೇಜ್ ಆಫ್ ಗೂಡ್ಸ್. ಏನೋ ಏನ್ ಮಾಡುತ್ತೆ, ಫಸ್ಟ್ ಮ್ಯಾನೇಜ್ ಮಾಡುತ್ತೆ ಮೂವ್ಮೆಂಟ್ ನ, ಅಂದ್ರೆ ಹೇಗ್ ಹೋಗ್ಬೇಕು, ಯಾವ ತರ ಟ್ರಾನ್ಸ್ಪೋರ್ಟೇಶನ್. ನಾನ್ ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ವಾ, ಯಾವ್ದ್ರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅದರಿಂದ ಹಿಡ್ದು ಸ್ಟೋರೇಜ್ ಆಫ್ ಗೂಡ್ಸ್. ಇವಾಗ ಒಂದ್ ಕಡೆ, ಈಗ ಕೇರಳ ಇಂದ ಕರ್ನಾಟಕಕ್ಕೆ ಬಂದಿದೆ ಅನ್ಕೊಳ್ಳಿ, ಕರ್ನಾಟಕಕ್ಕೆ ಬಂದಾಗ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತಾರೆ? ಸೊ ಸ್ಟೋರೇಜ್ ಆಫ್ ಗೂಡ್ಸ್. ಒಬ್ಬ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ತಗೊಂಡು ಕಸ್ಟಮರ್ಗೆ ತಲುಪ್ಸೋ ಗಂಟ ಪ್ರತಿ ಒಂದು ರೆಸ್ಪಾನ್ಸಿಬಿಲಿಟಿನ ಕ್ಲೀನ್ ಆಗಿ, ಕ್ವಿಕ್ ಆಗಿ, ಸೇಫ್ ಆಗಿ ಮತ್ತೆ ಲೋ ಕಾಸ್ಟ್ ಅಲ್ಲಿ ಲಾಜಿಸ್ಟಿಕ್ಸ್ ಮಾಡುತ್ತೆ. ಅಂದ್ರೆ ಯಾವ ತರ ಟ್ರಾನ್ಸ್ಪೋರ್ಟೇಶನ್ ಮಾಡಬೇಕು. ವೇರ್ ಹೌಸ್ ಅಂದ್ರೆ ಇವಾಗ ಏನ್ ಪ್ರಾಡಕ್ಟ್ಸ್ ಒಂದ್ ಕಡೆ ಗುಡ್ಡೆ ಹಾಕ್ತಾರಲ್ವಾ, ಸೊ ಅದನ್ನ ವೇರ್ ಹೌಸಿಂಗ್ ಅಂತ ಹೇಳ್ತೀವಿ. ಆಮೇಲೆ ಸ್ಟಾಕ್ ನ ಹೇಗೆ ಮ್ಯಾನೇಜ್ ಮಾಡೋದು, ಮತ್ತೆ ಪ್ಯಾಕಿಂಗ್ ಹೇಗ್ ಮಾಡೋದು, ಡೆಲಿವರಿ ಹೇಗ್ ಮಾಡೋದು, ಪ್ರಾಡಕ್ಟ್ ನ ಪ್ರತಿ ಒಂದನ್ನು ಸಹ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳುತ್ತೆ. ಲೈಕ್ ಮೀನಿಂಗ್ ಹೇಳ್ತೀನಿ ನೋಡಿ. ಲಾಜಿಸ್ಟಿಕ್ಸ್ ಮೀನ್ಸ್ ಮ್ಯಾನೇಜಿಂಗ್ ದ ಮೂವ್ಮೆಂಟ್ ಅಂಡ್ ಸ್ಟೋರೇಜ್ ಆಫ್ ಗೂಡ್ಸ್ ಫ್ರಮ್ ದ ಪ್ಲೇಸ್ ವೇರ್ ದೇ ಆರ್ ಪ್ರೊಡ್ಯೂಸ್ಡ್. ಏನ್ ಹೇಳಿ? ಗೂಡ್ಸ್ ಫ್ರಮ್ ದ ಪ್ಲೇಸ್ ವೇರ್ ದೇ ಆರ್ ಪ್ರೊಡ್ಯೂಸ್ ಟು ದ ಪ್ಲೇಸ್ ವೇರ್ ದೇ ಆರ್ ನೀಡೆಡ್. ಎಲ್ಲಿ ಪ್ರೊಡ್ಯೂಸ್ ಮಾಡುತ್ತೋ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅಲ್ಲಿಂದ ಹಿಡ್ದು ಯಾರಿಗೆ ಆ ಪ್ರಾಡಕ್ಟ್ ಅವಶ್ಯಕತೆ ಇದೆಯೋ ಅವ್ರ ಗಂಟ ತಲುಪಿಸುತ್ತೆ ಲಾಜಿಸ್ಟಿಕ್ಸ್ ಅನ್ನೋದು. It includes transportation, warehousing, inventory, packing and delivery. The main goal is to deliver goods quickly, safely and at low cost. ಮೇನ್ ಇಂಟೆನ್ಷನ್ ಏನಂತ, ಬೇಗ ಡೆಲಿವರ್ ಮಾಡಬೇಕು, ಸೇಫ್ ಆಗಿರ್ಬೇಕು. ಇವಾಗ ನೀವೇನೋ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿರ್ತೀರ ಅನ್ಕೊಳ್ಳಿ, ಲೈಕ್ ಗ್ಲಾಸ್ ಐಟಮ್. ಅಲ್ಲಿ ಅವನು ಪ್ಯಾಕ್ ಮಾಡುವಾಗ ಚೆನ್ನಾಗಿರುತ್ತೆ, ನಿಮ್ ಮನೆಗೆ ಬರಗಂಟ ಒಡೆದೋಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಆರ್ಡರ್ ಮಾಡ್ತೀರಾ? ಮಾಡಲ್ಲ ತಾನೆ. ಸೊ ಏನ್ ಮಾಡುತ್ತೆ ಅಂದ್ರೆ ಸೇಫ್ ಆಗಿ ಡೆಲಿವರ್ ಮಾಡೋದು, ಮತ್ತೆ ಬೇಗ ಡೆಲಿವರ್ ಮಾಡೋದಿರ್ಬೋದು, ಮತ್ತೆ ತುಂಬಾ ಲೋ ಕಾಸ್ಟ್ ಅಲ್ಲಿ. ಓಕೆನಾ? ಸೊ ಇದು ಮೀನಿಂಗ್ ಆಫ್ ಲಾಜಿಸ್ಟಿಕ್ಸ್. ಈಗ ಡೆಫಿನಿಷನ್. ಲಾಜಿಸ್ಟಿಕ್ಸ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಇಂಪ್ಲಿಮೆಂಟಿಂಗ್ ಅಂಡ್ ಕಂಟ್ರೋಲಿಂಗ್ ದ effective movement and storage of goods from the point of production to the point of consumption. ಅಂದ್ರೆ ಲಾಜಿಸ್ಟಿಕ್ಸ್ ಅನ್ನೋದು ಎಲ್ಲಿಂದ ಅಂದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರ್ ಮಾಡ್ತಾನಲ್ಲ ಆ ಪಾಯಿಂಟ್ ಇಂದ ಹಿಡಿದು ನೆಕ್ಸ್ಟ್ ಕನ್ಸಂಪ್ಷನ್, ಅಂದ್ರೆ ನಾವೀಗ ಪರ್ಚೇಸ್ ಮಾಡ್ತೀವಲ್ಲ ಅಲ್ಲಿವರೆಗೂ ಏನ್ ಮಧ್ಯದಲ್ಲಿ ಕೆಲವೊಂದು ನಾಟಕಗಳು ನಡೆಯುತ್ತಲ್ಲ, ಆ ನಾಟಕನ ನಾವು ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಇವಾಗ ಮೀನಿಂಗು, ಡೆಫಿನೇಷನ್, ಇಂಟ್ರಡಕ್ಷನ್ ಆಯ್ತಲ್ಲ. ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಪಾರ್ಟೆನ್ಸ್ ಆಫ್ ಲಾಜಿಸ್ಟಿಕ್ಸ್. ಏನು ಇಂಪಾರ್ಟೆನ್ಸ್ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಏನಿದೆ, ಗೂಡ್ಸ್ ರೀಚ್ ಕಸ್ಟಮರ್ಸ್ ಆನ್ ಟೈಮ್. ಇವ್ರ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ, ಗೂಡ್ಸ್ ಕಸ್ಟಮರ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅನ್ನೋದೇ ಇವ್ರ ಮೇನ್ ಇಂಟೆನ್ಷನ್. ಯಾಕಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ನಿಮ್ಗೆ ನೀವ್ ಯಾವಾಗ ಆರ್ಡರ್, ಇವಾಗ ನೀವು ಸಂಜೆ ಮದ್ವೆಗೆ ಹೋಗ್ಬೇಕು ಅಂತ ಇರ್ತೀರ. ಸೊ ಏನ್ ಮಾಡಿರ್ತೀರ, 3 ಡೇಸ್ ಮುಂಚೆ ಡೆಲಿವರಿ ಆಗಕ್ಕೆ 3 ಡೇಸ್ ಆಗುತ್ತೆ, ಇವತ್ ಬೆಳಿಗ್ಗೆ ಬಂದ್ರೆ ನಾನು ಸಂಜೆ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೋದು ಅಂತ ಇರುತ್ತೆ. ಸೊ ಆನ್ ದ ಟೈಮ್ ಅವ್ರು ನಿಮ್ಗೆ ಡೆಲಿವರ್ ಮಾಡೋದ್ರಿಂದ ಸೊ ಏನಾಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ. ಇನ್ ಕೇಸ್ ಆ ಡ್ರೆಸ್ ಏನಾದ್ರು ಬಂದಿಲ್ಲ ಅಂದ್ರೆ ಫುಲ್ ಉಡ್ದೋಗ್ಬಿಡುತ್ತೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಡ್ರೆಸ್ ನ ಆರ್ಡರ್ ಮಾಡುತ್ತೆ, ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಏನ್ ಮಾಡುತ್ತೆ, ವಿತ್ ಇನ್ 5 ಡೇಸ್ ನಿಮ್ಗೆ ಡೆಲಿವರ್ ಮಾಡುತ್ತೆ. ಓಕೆನಾ? ಗೂಡ್ಸ್ ರೀಚ್ ಕಸ್ಟಮರ್ ಆನ್ ಟೈಮ್. ಏನ್ ಮಾಡ್ಬೇಕು? ಗೂಡ್ಸ್ ಕಸ್ಟಮರ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು. ಸೊ ಆತರ ರೀಚ್ ಆಗೋದ್ರಿಂದ ಏನಾಗುತ್ತೆ, ಕಸ್ಟಮರ್ಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೇ ಬಂದ್ಬಿಟ್ಟು ಆರ್ಡರ್ ಮಾಡುತ್ತೆ, ಆನ್ ಟೈಮ್ ಡೆಲಿವರ್ ಮಾಡುತ್ತಪ್ಪ ಅಂತ. ಆದ್ರೆ ಆ ಅಮೆಝಾನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲಾಜಿಸ್ಟಿಕ್ಸ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿರ್ತಾರೆ.
ಇನ್ ಕೇಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸಿಕ್ದಾಗೆಲ್ಲ ಡೆಲಿವರ್ ಮಾಡ್ತಾರಲ್ವಾ. ಈಗ ನೆಕ್ಸ್ಟ್ ರೆಡ್ಯೂಸ್ ಕಾಸ್ಟ್ ಫಾರ್ ದ ಕಂಪನಿ. ರೆಡ್ಯೂಸ್ ಕಾಸ್ಟ್ ಫಾರ್ ದ ಕಂಪನಿ ಏನ್ ಮಾಡುತ್ತೆ, ಈ ಲಾಜಿಸ್ಟಿಕ್ಸ್ ಇಂದ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ಇವಾಗ ಏನೋ ಒಂದ್ ಐಟಮ್ ನ ಡೆಲಿವರ್ ಮಾಡ್ಬೇಕಂತ ಅನ್ಕೊಳ್ಳಿ. ಅವನೇನಾದ್ರೂ ಶಿಪ್ ಅಲ್ಲಿ ಡೆಲಿವರ್ ಮಾಡಿದ್ರೆ ತುಂಬಾ 3-4 ದಿನ ಜಾಸ್ತಿ ಆಗ್ಬಿಡುತ್ತೆ. ಅದೇ ಆ ಟ್ರಕ್ಸ್ ಅಲ್ಲಿ ಡೆಲಿವರ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ಚೀಪ್ ಆಗೂ ಇರುತ್ತೆ. ಓಕೆನಾ, ಅಲ್ದಲ್ಲಿ ಕಾಸ್ಟ್ ಕಮ್ಮಿ. ಸೊ ಇದರಿಂದ ಅಂದ್ರೆ ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಲಾಜಿಸ್ಟಿಕ್ಸ್ ಅಂದ್ರೆ ಪ್ಲಾನಿಂಗು, ಕಂಟ್ರೋಲಿಂಗು, ಮ್ಯಾನೇಜಿಂಗ್ ಅಂತ. ಸೊ ಲಾಜಿಸ್ಟಿಕ್ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಸ್ಟಾರ್ಟಿಂಗು ಪ್ಲಾನ್ ಮಾಡ್ತಾನೆ, ಯಾವ್ದ್ರಲ್ಲಿ ನಾವು ಗೂಡ್ಸ್ ನ ಕಳ್ಸಿದ್ರೆ ನಮ್ಗೆ ಮ್ಯಾನೇಜ್ ಆಗುತ್ತೆ ಅನ್ನೋದು. ಸೊ ಅವನು ಯೋಚನೆ ಮಾಡೋದ್ರಿಂದ ಇಲ್ಲೇನಾಗುತ್ತೆ, ಕಂಪನಿಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಆಯ್ತಾ, ಅವನು ಫಸ್ಟೇನೆ ಪ್ಲಾನ್ ಮಾಡ್ಬೇಕು, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸೆಂಡ್ ಮಾಡ್ಬೇಕು. ಚೀಪ್ ಆಗು ಇರ್ಬೇಕು, ಬೆಸ್ಟ್ ಆಗು ಇರ್ಬೇಕು. ಅದರಿಂದ ಏನಾಗುತ್ತೆ, ದುಡ್ಡು ಸೇವ್ ಆಗುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್, ಪ್ರಿವೆಂಟ್ಸ್ ಪ್ರಾಡಕ್ಟ್ ಡ್ಯಾಮೇಜ್. ಪ್ರಿವೆಂಟ್ ಪ್ರಾಡಕ್ಟ್ ಡ್ಯಾಮೇಜ್. ಪ್ರಾಡಕ್ಟ್ ಡ್ಯಾಮೇಜ್ ಆಗೋದ್ರಿಂದ ನಾವು ಕಾಪಾಡಬೇಕು. ಹೇಗೆ ಅಂತ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲೇ ಪ್ಯಾಕಿಂಗ್ ಮಾಡ್ತೀರಾ ಗೊತ್ತಾ, ಅದ್ರಲ್ಲಿ ನೋಡ್ಕೊಂಡು ಪ್ಯಾಕಿಂಗ್ ಮಾಡ್ಬೇಕು. ಆಮೇಲೆ ಇವಾಗ ಗಾಜ್ ಐಟಮ್, ಗ್ಲಾಸ್ ಐಟಮ್ ನ ನಿಮಗ್ ಗೊತ್ತಿರುತ್ತಲ್ವಾ, ಯಾವ್ದೋ ಒಂದು ಮೂಟೆಯಲ್ಲಿ ತುಂಬಿಟ್ಟು ಕಳ್ಸೋದಕ್ಕಾಗತ್ತಾ. ಈಗ ನಾವು ಕ್ಲಾತ್ ಎಲ್ಲಾನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲಾಜಿಸ್ಟಿಕ್ ಅಲ್ಲಿ ಕಳಿಸುವಾಗ ಏನ್ ಮಾಡ್ತೀವಿ, ಮೂಟೆಲೆಲ್ಲ ತುಂಬಿಟ್ಟು ಕಳಿಸ್ತೀವಿ. ಅದೇ ತರ ಗ್ಲಾಸ್ ಐಟಮ್ಸ್ ಇದನ್ನೆಲ್ಲ ತುಂಬಿಟ್ಟು ಕಳ್ಸೋದಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಪ್ಯಾಕಿಂಗ್ ಆಗ್ಬೇಕು, ಮತ್ತೆ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಆದಷ್ಟುನು ಅದು ಡ್ಯಾಮೇಜ್ ಆಗೋದ್ರಿಂದ ಕಾಪಾಡ್ಕೊಳ್ಬೇಕು. ಆಯ್ತಾ, ಯಾಕಂದ್ರೆ ಇವಾಗ ನೋಡಿರ್ತಾರಂತೆ ಅನ್ಸುತ್ತೆ, ತುಂಬಾ ಈಗ ಫ್ಯಾನ್ಸಿ ಸ್ಟೋರ್ ಅಲ್ಲೆಲ್ಲ ಗ್ಲಾಸ್ ಐಟಮ್ಸ್ ಇರುತ್ತೆ. ಅವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಅದು ಹೊಡೆದೋಗ್ಬಿಟ್ರೆ ಅವ್ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ನಿಮ್ಗೆ ಕಳಿಸ್ತಾರಲ್ವಾ. ಸೊ ಏನಾಗುತ್ತೆ, ನಿಮ್ಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಡ್ಯಾಮೇಜ್ ಆಗೋದನ್ನ ಆದಷ್ಟು ನಾವೇನೆ ತಡಿಬೇಕು. ನೆಕ್ಸ್ಟ್, ಇಂಪ್ರೂವ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಏನು, ಇಂಪ್ರೂವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಫಾಸ್ಟ್ ಮತ್ತೆ ಸೇಫ್ ಡೆಲಿವರಿ ಮಾಡೋದ್ರಿಂದ, ಅಂದ್ರೆ ಅವ್ರು ಒಂದ್ ಪ್ರಾಡಕ್ಟ್ ನ ಆರ್ಡರ್ ಮಾಡಿರ್ತಾರೆ, ಯಾವುದೇ ರೀತಿ ಡ್ಯಾಮೇಜಸ್ ಆಗಿರಲ್ಲ, ಮತ್ತೆ ಬೇಗ ಬಂದು ಡೆಲಿವರ್ ಆಗಿರುತ್ತೆ. ಸೊ ಇದಾಗೋದ್ರಿಂದ ಕಸ್ಟಮರ್ಗೆ ಏನಾಗುತ್ತೆ, ಖುಷಿ ಆಗುತ್ತೆ ಅಲ್ವಾ. ಆಮೇಲೆ ಆ ಕಂಪನಿ ಮೇಲೆ ಇನ್ನ ನಂಬಿಕೆ ಜಾಸ್ತಿ ಆಗುತ್ತೆ. ಈಗ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ ಇದೆಲ್ಲ ನೀವು ನೋಡುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ, ಕಸ್ಟಮರ್ ಆನ್ ದ ಟೈಮ್ ಡೆಲಿವರ್ ಆಗುತ್ತೆ. ಅಂದ್ರೆ ಅವ್ರು ಏನ್ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಗಿಂತ ಒಳಗಡೆನೆ ಡೆಲಿವರ್ ಆಗಿರುತ್ತೆ. ಆಮೇಲೆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಏನು ಒಡೆದೋಗಿರಲ್ಲ, ಮುರಿದೋಗಿರಲ್ಲ. ಸೊ ಚೆನ್ನಾಗಿದ್ರೆ ಏನಾಗುತ್ತೆ, ಮತ್ತೆ ನೀವು ಅದ್ರಲ್ಲೇನೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಅಮೆಝಾನ್ ಅಲ್ಲಿ ಫೋನ್ ತಗೊಳ್ಳುವಾಗ ಫೋನು ಸೇಫ್ ಆಗಿ ಬಂದ್ರೆ ನಿಮಗ್ ಖುಷಿ ಆಗುತ್ತೆ ಅಲ್ವಾ. ಯಾಕಂದ್ರೆ ನೀವು ನಾರ್ಮಲ್ ಪೂರ್ವಿಕಾ, ಸಂಗೀತ ಅಲ್ಲಿ ತಗೊಳಕ್ಕಿಂತ ನಿಮ್ಗೆ ಅಮೆಝಾನ್ ಅಲ್ಲಿ ಕಮ್ಮಿ ಸಿಗುತ್ತೆ. ಕಮ್ಮಿಗ್ ತಗೊಂಡು ಅದು ಪ್ರಾಪರ್ ಆಗಿ ನಿಮಗ್ ಬಂದ್ಬಿಟ್ಟು ಸೇರಿದ್ರೆ ಖುಷಿ ಆಗುತ್ತೆ. ಅದೇ ಫೋನ್ ಏನಾದ್ರು ಒಡೆದೋಗ್ಬಿಟ್ಟಿದ್ರೆ ನೀವ್ ಇನ್ನೊಂದ್ಸತಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋಗ್ತೀರಾ, ಮಾಡೋದಕ್ ಹೋಗಲ್ಲ. ನೆಕ್ಸ್ಟ್, ಹೆಲ್ಪ್ಸ್ ಬಿಸ್ನೆಸ್ ಗ್ರೋತ್. ಲಾಜಿಸ್ಟಿಕ್ಸ್ ಏನ್ ಮಾಡುತ್ತೆ, ಅದು ಸ್ಮೂತ್ ಆಗಿ ಓಡೋದ್ರಿಂದ ಏನಾಗುತ್ತೆ, ಕಂಪನಿ ಕ್ಯಾನ್ ಸೆಂಡ್ ಪ್ರಾಡಕ್ಟ್ಸ್ ಟು ಮೋರ್ ಸಿಟೀಸ್ ಅಂಡ್ ಕಂಟ್ರೀಸ್. ಹೆಲ್ಪ್ಸ್ ಬಿಸ್ನೆಸ್ ಗ್ರೋತ್ ಅಂತ. ಈಗ ಪ್ರಾಪರ್ ಆಗಿ ಲಾಜಿಸ್ಟಿಕ್ಸ್ ಇವಾಗ ವಿತಿನ್ 1 ವೀಕ್ ಅಲ್ಲಿ ಡೆಲಿವರ್ ಆಗುತ್ತೆ ಅಂದ್ರೆ ವಿತಿನ್ 1 ವೀಕ್ ಅಲ್ಲಿ ಅದು ಡೆಲಿವರ್ ಮಾಡುತ್ತೆ. ಲಾಜಿಸ್ಟಿಕ್ಸ್ ಅಂದ್ರೆ ಪ್ಲಾನ್ ಮಾಡುತ್ತೆ ಫಸ್ಟ್, ಯಾವ್ದಲ್ಲಿ ನಾವು ಕಳಿಸ್ಬೇಕು, ವೇರ್ ಹೌಸ್ ಎಲ್ಲಿದೆ, ಮತ್ತೆ ಸ್ಟೋರೇಜ್ ಹೇಗ್ ಮಾಡ್ಬೇಕು, ಇದನ್ನೆಲ್ಲ ಪ್ರಾಪರ್ ಆಗಿ ಪ್ಲಾನ್ ಮಾಡೋದ್ರಿಂದ ಕಂಪನಿ ಏನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಂದು ಕಂಪನಿ ಇದೆ ಅನ್ಕೊಳ್ಳಿ, ಇನ್ನೊಂದು XYZ ಲಾಜಿಸ್ಟಿಕ್ಸ್ ಇದೆ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡೋ ಐಟಮ್ಸ್ನೆಲ್ಲಾನು ನಾನು ಲಾಜಿಸ್ಟಿಕ್ಸ್ ಅವ್ರಿಗೆ ಹೇಳ್ತೀನಿ, ನೋಡು ನನ್ಗೆ US ಗೆ ಪ್ರಾಡಕ್ಟ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ಬಿಡು US ಗೆ ಅಂತ. ಲಾಜಿಸ್ಟಿಕ್ಸ್ ಅವನು ಕರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡುತ್ತೆ, ನನ್ಗೆ ಏನಾಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇವಾಗ US ಅದು ಇನ್ನೊಂದು ಕಂಟ್ರಿಗೆ ಸೆಂಡ್ ಮಾಡ್ತೀನಿ. ಸೊ ಏನಾಗುತ್ತೆ, ನನ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ನನ್ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ, ಹೆಲ್ಪ್ಸ್ ಬಿಸ್ನೆಸ್ ಗ್ರೋತ್. ನೆಕ್ಸ್ಟ್, ಮೇಂಟೈನ್ಸ್ ಪ್ರಾಪರ್ ಸ್ಟಾಕ್ ಲೆವೆಲ್. ಮೇಂಟೈನ್ ಪ್ರಾಪರ್ ಸ್ಟಾಕ್ ಲೆವೆಲ್ ಅಂದ್ರೆ ಪ್ರಾಪರ್ ಆಗಿ ಸ್ಟಾಕ್ ನ ಮೇಂಟೈನ್ ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋಗಿದೆ, ಒಂದು ಹಾಲು, ಮೊಸರು, ಹಾಲು, ಅಕ್ಕಿ ಇದೆಲ್ಲ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಕಳಿಸ್ಬೇಕು ನಾವು. ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ, ಅಂದ್ರೆ ಹಾಲು ಎಲ್ಲ ನಮ್ಗೆ ಡೈಲಿ ಬೇಕು. ನೀವು ಈ ಮಿಲ್ಕ್ ಐಟಮು, ರೈಸ್ ಐಟಮು ಇದನ್ನ ಶಿಪ್ ಅಲ್ಲಿ ಕಳಿಸ್ತೀನಿ ಅಂದ್ರೆ ಎಲ್ಲ ಏನಾಗುತ್ತೆ, ಫುಲ್ ಹಾಳಾಗೋಗುತ್ತೆ. ಸೊ ಅದಕ್ಕೇನೆ ಪ್ರಾಪರ್ ಆಗಿ ಸ್ಟಾಕ್ ನ ಮೇಂಟೈನ್ ಮಾಡ್ಬೇಕು.
ನೆಕ್ಸ್ಟ್ ಸಪೋರ್ಟ್ ಆನ್ಲೈನ್ ಶಾಪಿಂಗ್. ಇವಾಗ ಇ ಕಾಮರ್ಸ್ ಏನು ಎಲೆಕ್ಟ್ರಾನಿಕ್ ಕಾಮರ್ಸ್ ಅನ್ನೋದು ಏನಾಗಿದೆ, ಕಂಪ್ಲೀಟ್ಲಿ ಲಾಜಿಸ್ಟಿಕ್ ಮೇಲೆನೆ ಡಿಪೆಂಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ಪಿಕಪ್ ಇರ್ಬೋದು, ವೇರ್ ಹೌಸಿಂಗ್ ಇರ್ಬೋದು, ಡೆಲಿವರಿ ಇರ್ಬೋದು, ಪ್ರತಿ ಒಂದು ಕೂಡ ಲಾಜಿಸ್ಟಿಕ್ಸ್ ಅವರೇ ಮೇಂಟೈನ್ ಮಾಡ್ತಿರೋದು. ಈಗ ಫ್ಲಿಪ್ಕಾರ್ಟ್ ಏನ್ ಮಾಡುತ್ತೆ ಗೊತ್ತಾ, ಆರ್ಡರ್ನ ಪಿಕ್ ಮಾಡುತ್ತೆ. ಅಂದ್ರೆ ಇವಾಗ ಬಿಹಾರಿಂದ ಅಲ್ಲೆಲ್ಲ ತುಂಬಾ ಚೀಪ್ ಆಗಿ ಸಿಗುತ್ತೆ ಐಟಮ್ಸ್ ಎಲ್ಲಾನು. ಬಿಹಾರಿಂದ ಐಟಮ್ಸ್ ನ ಪಿಕ್ ಮಾಡುತ್ತೆ, ಆಮೇಲೆ ವೇರ್ ಹೌಸ್ಗೆ ಹಾಕುತ್ತೆ, ಆಮೇಲೆ ಯಾವ್ದು ಆರ್ಡರ್ ಮಾಡಿದಾಗ ಅದನ್ನ ತಗೊಂಡೋಗಿ ಮನೆಗೆ ಡೆಲಿವರ್ ಮಾಡುತ್ತೆ. ಆಯ್ತಾ? ಸೊ ಇದಿಷ್ಟು ಮಾಡೋದು ಯಾವ ಲಾಜಿಸ್ಟಿಕ್ಸ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇವಾಗ ನಿಮ್ಗೇನ್ ಇಲ್ಲಿ ನಾನು ಲಾಸ್ಟ್ ಒಂದ್ ಕ್ಲಾಸಲ್ಲಿ ಹೇಳಿದೆ ಅನ್ಸುತ್ತೆ. ಇವಾಗ ನಮ್ ಬೆಂಗಳೂರಲ್ಲಿ ಏನ್ ಕ್ಲಾತ್ಸ್ ಎಲ್ಲಾನು 700, 800, 1000 ಈ ತರ ಏನಿದೆಯೋ, ಡೆಲ್ಲಿನಲ್ಲೆಲ್ಲ ಬಂದ್ಬಿಟ್ಟು 200, 300 ರುಪೀಸ್ ಇದೆ. ಓಕೆನಾ? ಸೊ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಬಲ್ಕ್ ಆಗಿ ತಗೊಬಂದು ಇಲ್ಲಿ ಒಂದ್ ಕಡೆ ವೇರ್ ಹೌಸ್ ಅಲ್ಲಿ ಹಾಕಿರ್ತಾರೆ. ಕಸ್ಟಮರ್ಸ್ ಯಾವಾಗ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ಬುಕ್ ಮಾಡ್ತಾರೋ ಆಮೇಲೆ ಆ ವೇರ್ ಹೌಸ್ ಇಂದ ತಗೊಬಂದು ನಿಮ್ ಮನೆಗೆ ಕೊಡೋಂಥದ್ದು. ಓಕೆನಾ? ಈ ಮೂರು ಮಧ್ಯನೂ ಲಾಜಿಸ್ಟಿಕ್ಸ್ ಅನ್ನೋದು ಪ್ರಾಪರ್ ಆಗಿ ಮೇಂಟೈನ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಫಾಸ್ಟರ್ ಮೂವ್ಮೆಂಟ್ ಆಫ್ ಗೂಡ್ಸ್. ಲಾಜಿಸ್ಟಿಕ್ಸ್ ಚೂಸಸ್ ದ ಕ್ವಿಕೆಸ್ಟ್ ಟ್ರಾನ್ಸ್ಪೋರ್ಟ್ ವೆನ್ ನೀಡೆಡ್. ಇವಾಗ ನೋಡಿ, ಆ ಫಾಸ್ಟರ್ ಮೂವ್ಮೆಂಟ್ ಆಫ್ ಗೂಡ್ಸ್. ಇವಾಗ ಗೂಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಐಟಮ್ಸ್ ಎಲ್ಲ ಇರುತ್ತೆ. ಏನೋ ಒಂದು ಆಪರೇಷನ್ ಮಾಡ್ಬೇಕು, ಅವಾಗೆಲ್ಲ ಒಂದ್ ಕಡೆ ಸ್ಟೋರ್ ಆಗುತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕು ಅಂದಾಗ ಟೈಮ್ ಜಾಸ್ತಿ ಆಗುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದು, ಲಾಜಿಸ್ಟಿಕ್ಸ್ ಏನ್ ಮಾಡುತ್ತೆ, ಪ್ಲಾನ್ ಮಾಡುತ್ತೆ. ಇವಾಗ ಯಾವ್ದೋ ಒಂದು ಮೆಡಿಸನ್ ಐಟಮು ವಿತಿನ್ 1 hour ಹೋಗ್ಬಿಟ್ಟು ಹಾಸ್ಪಿಟಲ್ ಕೊಡ್ಬೇಕು ಅಂದ್ರೆ ಅವಾಗ ಏನ್ ಮಾಡುತ್ತೆ, ಪ್ಲಾನ್ ಮಾಡುತ್ತೆ. ಶಿಪ್ ಅಲ್ಲಿ ಕಳ್ಸುತ್ತಾ, ಗಾಡಿಲಿ ಕಳ್ಸುತ್ತಾ, ಏನ್ ಮಾಡುತ್ತೆ, ಅವಾಗ ಅದೇನ್ ಮಾಡುತ್ತೆ ಅಂದ್ರೆ ಫ್ಲೈಟ್ ಅನ್ನ ಯೂಸ್ ಮಾಡುತ್ತೆ. ಇಲ್ಲಾಂದ್ರೆ ಡ್ರೋನ್ಗಳನ್ನ ಯೂಸ್ ಮಾಡಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಅದು ಮೇನ್ ಇಂಟೆನ್ಷನ್ ಏನಂದ್ರೆ ಕರೆಕ್ಟ್ ಟೈಮ್ಗೆ ಆನ್ ಸ್ಪಾಟ್ ಅಲ್ಲಿ ಯಾರಿಗೆ ನೀಡ್ ಇದೆಯೋ ಅವ್ರಿಗೆ ಪ್ರಾಡಕ್ಟ್ ರೀಚ್ ಆಗ್ಬೇಕು ಅನ್ನೋದಷ್ಟೇನೆ ಲಾಜಿಸ್ಟಿಕ್ಸ್ ಮೇನ್ ಇಂಟೆನ್ಷನ್. ನೆಕ್ಸ್ಟ್ ಹೆಲ್ಪ್ಸ್ ಇನ್ ಗ್ಲೋಬಲ್ ಟ್ರೇಡ್. ಗ್ಲೋಬಲ್ ಟ್ರೇಡ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶಿಪ್ಪಿಂಗ್ ಕೂಡ ಪಾಸಿಬಿಲಿಟಿ ಇದೆ. ಅಂದ್ರೆ ಹೇಗ್ ಮಾಡ್ಬೋದು, ಒಂದು ಸಿ ಮೂಲಕ ಇಲ್ಲಾಂದ್ರೆ ಏರ್ ಟ್ರಾನ್ಸ್ಪೋರ್ಟ್ ಮೂಲಕ ಮಾಡ್ಬೋದು ನಾವು. ಇವಾಗ ನೋಡ್ಬೋದು ನೀವು, ಕಾರ್ಸ್ನೆಲ್ಲಾನು ಜಪಾನಿಂದ ಇಂಡಿಯಾಗೆ ಸಿ ಮೂಲಕನೇ ನಾವು ಸಿ ಅಂದ್ರೆ ನೋಡು ಅಂತಲ್ಲ, SEA. ಓಕೆನಾ? ಅಂದ್ರೆ ಇದನ್ನು ಯಾರು ಮಾಡೋದು, ಲಾಜಿಸ್ಟಿಕ್ ಮಾಡುತ್ತೆ. ಇವಾಗ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕೂಡ ನಾವು ತಗೋತೀವಿ. ಇವಾಗ ನಾವು ನೋಡ್ಬೋದು ಅನ್ಸುತ್ತೆ, ಕಾರ್ಗಳನ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದು, ಇಲ್ಲ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು, ಇದಕ್ಕೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ, ಲಾಜಿಸ್ಟಿಕ್ಸ್ ನಮ್ಗೆ ಹೆಲ್ಪ್ ಮಾಡೋದು. ನೆಕ್ಸ್ಟ್ ರೆಡ್ಯೂಸ್ ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ ನ ರೆಡ್ಯೂಸ್ ಮಾಡುತ್ತೆ. ಹೇಗೆ ಅಂತ ಹೇಳ್ತೀನಿ. ನಾನು ಒಂದು ಏನೋ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅನ್ಕೊಳ್ಳಿ. ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಲಾಜಿಸ್ಟಿಕ್ಸ್ಗೆ ವಹಿಸ್ಬಿಡ್ತೀನಿ. ನೋಡಪ್ಪ, ಒಂದು ಆರ್ಡರ್ ಬಂದಿದೆ, US ಕಳಿಸ್ಬೇಕು ನೀನು ಇದನ್ನ ಅಂತ ಅಂದ್ರೆ ನನ್ನ ಕೆಲಸ ಅಲ್ಲೇ ಮುಗ್ದೋಯ್ತು. ಲಾಜಿಸ್ಟಿಕ್ಸ್ ನೋಡ್ಕೊಳ್ಳುತ್ತೆ ಅದನ್ನ, ಯಾವ್ದ್ರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಯಾವ ಟೈಮಿಗೆ ಕೊಡಬೇಕು, ಪ್ರತಿ ಒಂದು ಕೂಡ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋದ್ರಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೇನಾಗುತ್ತಂದ್ರೆ ಲಾಜಿಸ್ಟಿಕ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಸತಿ ನಾನು ನಿಮ್ಗೆ ಹೇಳ್ದೆ, ಪ್ಲಾನ್ ಮಾಡಿ ಪ್ಲಾನ್ ಮಾಡುತ್ತೆ. ಏನ್ ಪ್ಲಾನ್ ಮಾಡುತ್ತೆ ಅಂದ್ರೆ ಡಿಲೇ ಆಗ್ಬಾರ್ದು, ಮತ್ತೆ ಸ್ಟಾಕ್ ಡ್ಯಾಮೇಜ್ ಆಗ್ಬಾರ್ದು, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಏನು ಲೇಟ್ ಆಗ್ಬಾರ್ದು. ಯಾವ ಟೈಮಿಗೆ ನಾನು ಹೇಳಿರ್ತೀನೋ, ನಾನು ಈ ಪ್ರಾಡಕ್ಟ್ ನ ನಿಮ್ಗೆ ರೀಚ್ ಮಾಡಿಸ್ತೀನಿ ಅಂತ, ಆ ಟೈಮ್ಗೆ ಲಾಜಿಸ್ಟಿಕ್ಸ್ ರೀಚ್ ಮಾಡುತ್ತೆ. ಯಾವುದೇ ರೀತಿ ಡ್ಯಾಮೇಜ್ ಆಗದೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಪ್ರಾಬ್ಲಮ್ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಇವಾಗ ಟ್ರಾಫಿಕ್ ಆಗ್ಬಿಡೋದು, ಇಲ್ಲ ಮಳೆ ಬಂದು ರೋಡ್ಗಳೆಲ್ಲ ಕುಸ್ದು ಬಿದ್ದೋಗ್ಬಿಡೋದು. ಸೊ ಈ ತರ ಎಲ್ಲ ಆಗುತ್ತಲ್ವಾ. ಸೊ ಇದನ್ನೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡೋದು. ಇವಾಗ ಇಂಪಾರ್ಟೆನ್ಸ್ ಅರ್ಥ ಆಯ್ತಲ್ವಾ. ಯಾವ್ದಾವ್ದು ಫಸ್ಟು, ಗೂಡ್ಸ್ ರೀಚ್ ಕಸ್ಟಮರ್ ಆನ್ ದ ಟೈಮ್. ಏನು, ಗೂಡ್ಸು ಕಸ್ಟಮರ್ಗೆ ಆನ್ ದ ಟೈಮ್ ರೀಚ್ ಆಗಬೇಕು. ಆಮೇಲೆ ರೆಡ್ಯೂಸ್ ಕಾಸ್ಟ್ ಫಾರ್ ದ ಕಂಪನಿ. ಏನಂದ್ರೆ ಈ ಲಾಜಿಸ್ಟಿಕ್ಸ್ ಅಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕಂಪನಿಗೆ ಆದಷ್ಟು ಖರ್ಚನ್ನ ಕಮ್ಮಿ ಮಾಡ್ಸೋದಿರ್ಬೋದು. ಆಮೇಲೆ ಪ್ರಾಡಕ್ಟ್ ಡ್ಯಾಮೇಜ್ ಆಗದೆ ರೀತಿ ನೋಡ್ಕೊಳ್ಳೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನ ಜಾಸ್ತಿ ಮಾಡೋದು, ಬಿಸ್ನೆಸ್ ಗ್ರೋತ್ ನ ಜಾಸ್ತಿ ಮಾಡೋದು. ನೆಕ್ಸ್ಟ್ ಮೇಂಟೈನ್ ಪ್ರಾಪರ್ ಸ್ಟಾಕ್ ಲೆವೆಲ್. ಪ್ರಾಪರ್ ಆಗಿ ಅಂದ್ರೆ ಯಾವ ಸ್ಟಾಕ್ ನ ಯಾವಾಗ ಡೆಲಿವರ್ ಮಾಡ್ಬೇಕು ಅವಾಗ್ಲೇ ಮಾಡ್ಬಿಡೋದು. ಇವಾಗ ಎಕ್ಸಾಂಪಲ್ ಮಿಲ್ಕ್ ಹೇಳ್ದೆ ಗೊತ್ತಾ, ಒಂದಿನದಲ್ಲೇ ಡೆಲಿವರ್ ಆಗ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಪನ್ನೀರ್ ಆಗೋಗ್ಬಿಡುತ್ತೆ ಅದು. ಆಮೇಲೆ ಸಪೋರ್ಟ್ ಆನ್ಲೈನ್ ಶಾಪಿಂಗ್, ಫಾಸ್ಟರ್ ಮೂವ್ಮೆಂಟ್ ಆಫ್ ಗೂಡ್ಸ್, ಹೆಲ್ಪ್ ಇನ್ ಗ್ಲೋಬಲ್ ಟ್ರೇಡ್, ರೆಡ್ಯೂಸ್ ಬಿಸ್ನೆಸ್ ರಿಸ್ಕ್. ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಲಾಜಿಸ್ಟಿಕ್ಸ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಯಾವ್ಯಾವ ಮೋಡ್ ಇದೆ ಅಂದ್ರೆ, ಒಂದು ರೋಡ್, ರೈಲ್, ಏರ್ ಮತ್ತೆ ಸಿ ಮೋಡ್ ಇದೆ. ಓಕೆನಾ?
ಒನ್ ಬೈ ಒನ್ ನೋಡೋಣ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಲಾಜಿಸ್ಟಿಕ್ಸ್. ನಾನೇನ್ ಹೇಳಿದೆ, ಗೂಡ್ಸ್ ನ ಮೂವ್ಮೆಂಟ್ ಆಗುತ್ತಲ್ವಾ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಂದ್ರೆ ಯಾವ್ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡ್ತಾರೆ ಅಂತ. ಈಗ ರೋಡ್ ಟ್ರಾನ್ಸ್ಪೋರ್ಟೇಷನ್, ರೋಡ್ ಮೇಲೆ ಯಾವ ತರ ಐಟಮ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಅಂದ್ರೆ ಆಲ್ಮೋಸ್ಟ್ ಲೈಕ್ ಡೈಲಿ ಯೂಸೇಜ್ ಪ್ರಾಡಕ್ಟ್ ನ ಮಾತ್ರ ನಾವು ರೋಡ್ ಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದು. ಈಗ ಗೂಡ್ಸ್ ಆರ್ ಮೂವ್ಡ್ ಯೂಸಿಂಗ್ ಟ್ರಕ್ಸ್, ಲಾರೀಸ್ ಆರ್ ವ್ಯಾನ್ಸ್ ಆನ್ highway and roads. It is flexible and can reach almost any place. ಅಂದ್ರೆ ಇವಾಗ ಯಾವ್ದಾದ್ರು ಡೋರ್ ಟು ಡೋರ್ ಡೆಲಿವರಿ ಮಾಡೋದಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಸ್ಮಾಲ್ ಶಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲಾನು ಯೂಸ್ ಮಾಡ್ಕೊಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾಸಿಕ್ ಇಂದ ಫ್ರೂಟ್ಸ್ ನ ಮುಂಬೈ ಹತ್ರ ಆಗುತ್ತಲ್ವಾ, ಸೊ ಅಲ್ಲಿಗೆ ಕಳ್ಸೋದು. ಇಲ್ಲ ಅಂದ್ರೆ ಇವಾಗ ನಮ್ ಕರ್ನಾಟಕದಲ್ಲಿ ಬೆಂಗಳೂರಿಂದ ಮೈಸೂರ್ಗೆ ಸೆಂಡ್ ಮಾಡುವಂತದ್ದು ಏನಾದ್ರು ಒಂದ್ ಗೂಡ್ಸ್ ಇರ್ಬೋದು. ಇವಾಗ ಇದ್ ನೋಡಿ, ಕಬ್ಬೆಲ್ಲ ಬಂದ್ಬಿಟ್ಟು ನಿಮ್ಗೆ ಮಂಡ್ಯದಲ್ಲೇ ಜಾಸ್ತಿ ಬೆಳೆಯೋದಲ್ವಾ, ಸೊ ಏನ್ ಮಾಡ್ತಾರೆ, ಅದನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಕಳಿಸ್ತಾರೆ. ಅದೇ ಕಬ್ಬನ್ನ ಇಲ್ಲಿಂದ ನೀವು ಡೆಲ್ಲಿಗೆ ಕಳಿಸ್ಬೇಕು ಅಂದ್ರೆ ರೋಡ್ ಮೇಲೆ ಕಳ್ಸೋದಕ್ಕಾಗತ್ತಾ? ಇಲ್ಲ ಅಲ್ವಾ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ನಾವು ಡೈಲಿ ಸೊಪ್ಪು, ತರಕಾರಿ, ಫ್ರೂಟ್ಸು ಇಂಥ ಐಟಮ್ಸ್ ನ ಮಾತ್ರ ನೀವು ಕಳ್ಸಕ್ಕಾಗೋದು. ಮತ್ತೆ ಅದು ತುಂಬಾ ಹತ್ರ ಇದ್ರೆ ಮಾತ್ರ ಕಳ್ಸಕ್ಕಾಗತ್ತೆ. ಏನೋ ಒಂದು 24 hours ಒಳಗಡೆ ಅದು ರೀಚ್ ಆಗ್ಬೇಕು ಅಂತ ಐಟಮ್ಸ್ ನ ಮಾತ್ರ ನಾವು ಕಳ್ಸಕ್ಕಾಗೋದು. ನೆಕ್ಸ್ಟ್ ರೈಲ್ ಟ್ರಾನ್ಸ್ಪೋರ್ಟೇಷನ್. ರೈಲ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಿಮ್ಗೆ ರೈಲ್ವೆ ಟ್ರ್ಯಾಕ್ಸ್ ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡೋದು. ಅಂದ್ರೆ ಜಾಸ್ತಿ ಹೆವಿ ಇಲ್ಲ ಅಂದ್ರೆ ತುಂಬಾ ಬಲ್ಕ್ ಆಗಿರುತ್ತಲ್ವಾ ಐಟಮ್ಸ್, ಅದನ್ನೆಲ್ಲ ಬಂದ್ಬಿಟ್ಟು ನಾವು ಇದ್ರಲ್ಲಿ ಏನೋ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಯಾವ ತರ ಐಟಮ್ಸ್ ಅಂದ್ರೆ ಕೋಲ್ ಅಲ್ಲ, ಅಂದ್ರೆ ಇಡ್ಲಿ ಇರುತ್ತೆ ಗೊತ್ತಾ, ಅದು ಸ್ಟೀಲ್ ಐಟಮ್ಸ್ ಇಲ್ಲ ಮೈನಿಂಗ್ ಫ್ಯಾಕ್ಟರಿ ರಿಲೇಟೆಡ್ ಐಟಮ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ರೈಲಲ್ಲೇನೆ ಟ್ರಾನ್ಸ್ಪೋರ್ಟ್ ಮಾಡೋದು. ಓಕೆನಾ. ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಫ್ಲೈಟ್ ನ ಯೂಸ್ ಮಾಡ್ಕೊಂಡು, ಏರ್ಪ್ಲೈನ್ಸ್ ಇಲ್ಲ ಫ್ಲೈಟ್ ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಸೆಂಡ್ ಮಾಡುವಂತದ್ದು. ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಮತ್ತೆ ಇವಾಗ ಬೇಗ ಕೊಳ್ತೋಗುತ್ತೆ. ಯಾವ್ದೋ ಒಂದು ತುಂಬಾ ಬೆಲೆ ಬಾಳೋ ವಸ್ತು ಓಕೆನಾ, ಬೇಗ ಹಾಳಾಗ್ಬಿಡುತ್ತೆ. ಇದನ್ನ ಅರ್ಜೆಂಟ್ ಆಗಿ ಅಲ್ಲಿಗೆ ರೀಚ್ ಮಾಡಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ರೈಲನ್ನ ನಾವು ಚೂಸ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಯಾವ್ದೋ ಒಂದು ಇವೆಂಟ್ ನಡೀತು, ಅಲ್ಲಿ ಅಲ್ಲೇನೋ ಒಂದು ಫಂಕ್ಷನ್ ನಡೀತು. ಸೊ ಏನ್ ಮಾಡಿದ್ರು ಅಂದ್ರೆ ಬೆಂಗಳೂರಿಂದಾನೇ ಹೂವ ಬೇಕು ಅಂತ ಹೇಳಿದ್ರು. ಅರ್ಥ ಆಗ್ತಿದೆ ಅಲ್ವಾ. ಡೆಲ್ಲಿನಲ್ಲಿ ಇವೆಂಟ್ ನಡೆದಿದ್ದು. ಇವಾಗ ನಾನು ಏನಾದ್ರು ಇಲ್ಲಿಂದ ರೋಡ್ ಅಲ್ಲಿ ಹೂವನ ಕಳ್ಸಕ್ಕಾಗತ್ತಾ? ಇಲ್ಲ ರೈಲಲ್ಲಿ ಕಳ್ಸಕ್ಕಾಗತ್ತಾ? ಸೊ ಲೇಟ್ ಆಗ್ಬಿಡುತ್ತೆ. ಫ್ಲೈಟ್ ಅಲ್ಲಿ ಅಂದ್ರೆ ಫ್ಲವರ್ಸ್ನೆಲ್ಲ ಬೆಂಗಳೂರಲ್ಲಿ ಯಾವ್ದೋ ಒಂದ್ ಇದಕ್ಕೆ ಕೊಟ್ಟಿದ್ರು ಮಾಡ್ಕೊಡೋದಕ್ಕೆ. ಸೊ ಬೆಂಗಳೂರಿಂದ ಅಲ್ಲಿಗೆ ಡೆಲಿವರ್ ಮಾಡಿದ್ರು, ಎಲ್ಲಿಗೆ? ಡೆಲ್ಲಿಗೆ. ಸೊ ಏನು ಫ್ಲೈಟ್ ನ ಯೂಸ್ ಮಾಡ್ಕೊಂಡು ಓಕೆನಾ, ಅದು ಡೆಲಿವರ್ ಆಗುತ್ತೆ, ಆದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೆಕ್ಸ್ಟ್ ಸೀ ಟ್ರಾನ್ಸ್ಪೋರ್ಟ್ ಅಂದ್ರೆ ಶಿಪ್ ನ ಯೂಸ್ ಮಾಡ್ಕೊಂಡು ಒಂದ್ ಸಿ ಇಂದ ಇನ್ನೊಂದು ಓಷನ್ಗೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಆಗುವಂತದ್ದು. ಈಗ ಜಾಸ್ತಿ ಆಗದೆ ಇಂಟರ್ನ್ಯಾಷನಲ್ ಟ್ರೇಡಿಂಗ್. ನೀವು ನೋಡಿರ್ತೀರ ಅನ್ಸುತ್ತೆ, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಎಲ್ಲ ಬಂದ್ಬಿಟ್ಟು ಶಿಪ್ ಮೂಲಕನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋದು. ಇವಾಗ ಕಾರ್ಗಳು ನೋಡಿರ್ತಾರೆ ಅನ್ಸುತ್ತೆ, ಜಾಸ್ತಿ ಕಾರ್ಸ್ ಇರ್ಬೋದು, ಕೆಲವೊಂದು ವೆಹಿಕಲ್ಸ್ ಅದೆಲ್ಲ ಏನೋ ನಾವ್ ಇನ್ನೊಂದು ಕಡೆಯಿಂದಾನೇ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು. ಸೊ ಇವಾಗ ಕಾರ್ನ ನಾವು ಫ್ಲೈಟ್ ಅಲ್ಲಿ ತರ್ಸ್ಕೋಬಹುದಾ? ಇಲ್ಲ ಟೆಂಪೋನಲ್ಲೋ, ವ್ಯಾನ್ ಅಲ್ಲೋ, ರೋಡಲ್ಲೋ, ಟ್ರೈನಲ್ಲೋ ಅದಲ್ಲೆಲ್ಲ ಕರ್ಸ್ಕೊಳಕ್ ಆಗಲ್ಲ. ಶಿಪ್ ಮೂಲಕ ಮಾತ್ರ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಳಕ್ ಆಗೋದು. ಇನ್ನೊಂದ್ಸತಿ ಹೇಳ್ತೀನಿ, ರೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ರೋಡ್ ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು. ಇನ್ನೊಂದು ರೈಲ್ ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡೋದು. ಅಂದ್ರೆ ತುಂಬಾ ಹೆವಿ ಐಟಮ್ಸ್ ಬಲ್ಕ್ ಆಗಿರುತ್ತಲ್ಲ, ಗೂಡ್ಸ್ ಟ್ರೈನ್ ಅಂತ ಬರುತ್ತೆ ಗೊತ್ತಾ, ಅದ್ರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದ್ರ ಬದಲು ನಾವು ಓಡಾಡ್ತೀವಿ ಗೊತ್ತಾ ಜನರಲ್ ಅಲ್ಲಿ ಎಲ್ಲಾನು ಟ್ರಾನ್ಸ್ಪೋರ್ಟ್ ಮಾಡಲ್ಲ. ಗೂಡ್ಸ್ ಗಾಡಿ ಅಂತ ಹೇಳ್ತಾರಲ್ಲ, ಗೂಡ್ಸ್ ಟ್ರೈನು ಅದ್ರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟ್ ಅಂತ ಅಂದ್ರೆ ಫ್ಲೈಟ್ ನ ಯೂಸ್ ಮಾಡ್ಕೊಂಡು, ಏನು ಏರೋಪ್ಲೇನ್ಸ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ತುಂಬಾ ಬೆಲೆ ಬಾಳುವಂತ ಐಟಮ್ಸ್ ಇಲ್ಲ ಈ ಮೆಡಿಸನ್ಸ್ ಇರ್ಬೋದು ಅಂತದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸಿ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ದೊಡ್ಡ ದೊಡ್ಡ ಐಟಮ್ಸ್, ಮಿಷಿನರೀಸ್ ಇರ್ಬೋದು, ಇಲ್ಲಾಂದ್ರೆ ಕಾರ್ಗಳಿರ್ಬೋದು, ಅದನ್ನ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಕಾಸ್ಟ್ ಅನಾಲಿಸಿಸ್ ಇನ್ ಲಾಜಿಸ್ಟಿಕ್ಸ್. ಏನು ಕಾಸ್ಟ್ ಅನಾಲಿಸಿಸ್? ಈಗ ಲಾಜಿಸ್ಟಿಕ್ಸ್ ಅಂದ್ರೆ ಗೂಡ್ಸ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಮೂವ್ ಮಾಡೋದಲ್ವಾ. ಆ ಮೂವ್ ಮಾಡೋದ್ ಮಧ್ಯದಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನಾವು ಕಾಸ್ಟ್ ಅನಾಲಿಸಿಸ್ ಅಂತ ಹೇಳ್ತೀವಿ.
ಅಂದ್ರೆ ಒಂದು ಗೂಡ್ಸ್ ಒಂದು ಮ್ಯಾನುಫ್ಯಾಕ್ಚರ್ ಇಂದ ಹಿಡ್ದು ಕಸ್ಟಮರ್ಗೆ ತಲುಪೋ ಗಂಟ ಮಧ್ಯದಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ, ಏನೇನ್ ಖರ್ಚಾಗಿದೆ, ಅದು ಪ್ರತಿ ಒಂದು ಲೆಕ್ಕನೂ ಇವ್ರಿಗೆ ಗೊತ್ತಿರ್ಬೇಕು. ಯಾರಿಗೆ? ಕಂಪನಿ ಅವನ್ಗೆ ಪ್ರತಿ ಒಂದು ಎಕ್ಸ್ಪೆನ್ಸಸ್ ಗೊತ್ತಿರ್ಬೇಕು. ಸೊ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಟೈಮು ನೆಕ್ಸ್ಟ್ ಇವಾಗ ನೋಡಿ, ಯಾವ್ದೋ ಒಂದು ಚಿಕ್ಕ ಪ್ರಾಡಕ್ಟ್ ನಾನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ, ಆದಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ಮಾಡ್ತೀನಿ, ಮತ್ತೆ ಅನ್ನೆಸೆಸರಿ ಖರ್ಚುಗಳನ್ನ ಮಾಡಲ್ಲ. ಇಂಥದ್ದೆಲ್ಲ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇವಾಗ ಕಾಸ್ಟ್ ಅನಾಲಿಸಿಸ್ ಇನ್ ಲಾಜಿಸ್ಟಿಕ್, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್. ಏನ್ ಮಾಡುತ್ತೆ, ಕ್ಯಾಲ್ಕುಲೇಟಿಂಗ್ ಅಂಡ್ ಎವಲ್ಯೂಟಿಂಗ್ ಆಲ್ ಎಕ್ಸ್ಪೆನ್ಸಸ್ ಇನ್ವಾಲ್ವ್ಡ್ ಇನ್ ಮೂವಿಂಗ್ ಗೂಡ್ಸ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಟು ದ ಕಸ್ಟಮರ್. ಏನಂದ್ರೆ ಮ್ಯಾನುಫ್ಯಾಕ್ಚರ್ ಇಂದ ಹಿಡ್ದು ಕಸ್ಟಮರ್ ಗಂಟ ತಲುಪೋವರೆಗೂ ಮಧ್ಯದಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಆಗಿರುತ್ತೋ, ಏನೇನ್ ಖರ್ಚಾಗಿರುತ್ತೋ, ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರು ವೇಸ್ಟ್ ಖರ್ಚಾಗಿರ್ಲಿ, ಪ್ರತಿ ಒಂದನ್ನು ನಾವು ಏನಂತ ಹೇಳ್ತೀವಿ, ಕಾಸ್ಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇವಾಗ ಒನ್ ಬೈ ಒನ್ ನೋಡೋಣ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇವಾಗ ಲಾಜಿಸ್ಟಿಕ್ ಅವ್ನು ಫಸ್ಟ್ ಏನ್ ಮಾಡ್ತಾನೆ ಅಂದಿದ್ದೆ, ಪ್ಲಾನ್ ಮಾಡ್ತಾನೆ. ಕಾಸ್ಟ್ ಎಷ್ಟಿರುತ್ತೆ, ಇವಾಗ ರೋಡ್ ಮೇಲೆ ಹೋದಾನೆ ಒಂದ್ ಕಾಸ್ಟು, ರೈಲಲ್ಲಿ ಕಳ್ಸಿದ್ರೆ ಒಂದ್ ಕಾಸ್ಟು, ಫ್ಲೈಟಲ್ಲಿ ಕಳ್ಸಿದ್ರೆ ಒಂದ್ ಕಾಸ್ಟು, ಮತ್ತೆ ಶಿಪ್ ಮೂಲಕ ಕಳ್ಸಿದ್ರೆ ಒಂದ್ ಕಾಸ್ಟು. ಆಯ್ತಾ? ಸೊ ಇವನೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು, ಅನಲೈಸ್ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ. ಈಗ ಪೆಟ್ರೋಲ್ಗೆ ಎಷ್ಟು ಖರ್ಚಾಗುತ್ತೆ, ಡೀಸೆಲ್ಗೆ ಎಷ್ಟು ಖರ್ಚಾಗುತ್ತೆ, ಮತ್ತೆ ಗಾಡಿ ಓಡಿಸೋ ಡ್ರೈವರ್ಗೆ ಎಷ್ಟು ಖರ್ಚಾಗುತ್ತೆ, ಟೋಲ್ನ ನಾವೆಷ್ಟು ಪೇ ಮಾಡಬೇಕು, ಮತ್ತೆ ಶಿಪ್ಪಿಂಗ್ ಫೀಸ್ ಎಷ್ಟು ಇಸ್ಕೊಳ್ಬೇಕು, ಇದಿಷ್ಟನ್ನು ಏನು ಫಸ್ಟೇ ಅವನು ಅನಲೈಸ್ ಮಾಡಬೇಕು. ಈಗ ರೋಡ್ ಮೇಲೆ ಕಳ್ಸಿದ್ರೆ ನಮ್ಗೆ ಎಷ್ಟು ಖರ್ಚಾಗತ್ತೆ, ರೈಲಲ್ಲಿ ಕಳ್ಸಿದ್ರೆ ಎಷ್ಟು ಖರ್ಚಾಗುತ್ತೆ, ಫ್ಲೈಟಲ್ಲಿ ಕಳ್ಸಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು, ಏನಾದ್ರು ಟ್ಯಾಕ್ಸ್ ಪೇ ಮಾಡ್ಬೇಕಾ, ಪ್ರತಿ ಒಂದು ನೋಡ್ಕೋಬೇಕು. ಆಯ್ತಾ? ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬಗ್ಗೆ ನೋಡ್ತಾನೆ. ನೆಕ್ಸ್ಟ್ ವೇರ್ ಹೌಸ್ ಕಾಸ್ಟಿಂಗ್. ಇವಾಗ ಒಂದು ಗೂಡ್ಸನ್ನ, ಆಯ್ತಾ, ತಮಿಳ್ನಾಡಿಂದ ತಗೊಬಂದು ನಮ್ಮ ಬೆಂಗಳೂರಲ್ಲಿ ಹಾಕಿದೀವಿ, ನಾವು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಾಕಿದೀವಿ. ಹಾಕಿದಾಗ ಸುಮ್ನೆ ಹಾಕೋದಕ್ಕಾಗತ್ತಾ? ವೇರ್ ಹೌಸ್ ಅಂದ್ರೆ ಅದೊಂದು ಗೋಡನ್ ತರ. ಈಗ ಆ ಗೋಡನ್ಗೆ ಬಾಡಿಗೆ ಕಟ್ಬೇಕಾ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕಾ, ಮತ್ತೆ ಅಲ್ಲಿ ಸ್ವಲ್ಪ ಜನ ವರ್ಕರ್ಸ್ನ ಕೆಲ್ಸಕ್ಕೆ ಇಡ್ಬೇಕಾ, ಮತ್ತೆ ಸೆಕ್ಯೂರಿಟೀಸ್ನ ಇಡ್ಬೇಕಾ. ಸೊ ಇದೆಲ್ಲ ಏನಾಗುತ್ತೆ, ವೇರ್ ಹೌಸ್ ಕಾಸ್ಟಿಂಗ್. ಸೊ ಇದನ್ನ ಅವನು ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಇನ್ವೆಂಟರಿ ಕಾಸ್ಟ್, ಅಂದ್ರೆ ಕಾಸ್ಟ್ ಆಫ್ ಹೋಲ್ಡಿಂಗ್ ಸ್ಟಾಕ್ ಇರ್ಬೋದು. ಇವಾಗ ಯಾವ್ದೋ ಒಂದು ಐಟಮ್ನ ತಗೊಬಂದು ತುಂಬಿಸ್ಕೊಬಿಟ್ಟಿದ್ರ ನೀವು, ಇವಾಗ ಸೀಸನ್ ಐತೆ, ಚೆನ್ನಾಗಿ ಓಡುತ್ತೆ, ಇವಾಗ ಚಳಿಗಾಲ ಅಲ್ವಾ, ನೀವೇನ್ ಮಾಡಿರ್ತೀರ, 1,00,000ದಷ್ಟು ಏನೋ ಸ್ವೆಟರ್ಸ್ನ, ಬ್ಲಾಂಕೆಟ್ಸ್ನ ಎಲ್ಲಾನು ತಗೊಬಂದು ವೇರ್ ಹೌಸಲ್ಲಿ ಇಟ್ಬಿಟ್ಟಿರ್ತೀರ ಅನ್ಕೊಳ್ಳಿ. ಸೊ ಏನು 3 ತಿಂಗಳಲ್ಲಿ ನೀವು ಸೇಲ್ ಮಾಡಬೇಕು. ಸೇಲ್ ಮಾಡಿಲ್ಲ ಎಂದ್ರೆ ಏನಾಗುತ್ತೆ, ಬಟ್ಟೆ ಹಂಗೆ ಇಟ್ಟಿ ಏನಾಗುತ್ತೆ, ಹರಿದೋಗ್ಬಿಡುತ್ತೆ ಅಲ್ವಾ. ಚಳಿಗಾಲ ಇಟ್ಟಿದ್ದ ಜಾಗದಲ್ಲಿ ಆಮೇಲೆ ಮಳೆನೂ ಬರ್ತಾ ಇದೆ ಲೈಟಾಗಿ. ಸೊ ಏನಾಗುತ್ತೆ, ಬಟ್ಟೆ ಇಟ್ಟಿ ಹಂಗೆ ಹಾಳಾಗೋಗ್ಬಿಡುತ್ತೆ. ಸೊ ಏನ್ ಮಾಡ್ಬೇಕು, ಇನ್ವೆಂಟರಿ ಕಾಸ್ಟ್ ನೋಡ್ಬೇಕು. ಏನಾದ್ರು ಗೂಡ್ಸ್ ಡ್ಯಾಮೇಜ್ ಆಗತ್ತಾ, ಇಲ್ಲಾಂದ್ರೆ ಎಕ್ಸ್ಪೈರಿ ಡೇಟ್ ಪ್ರಾಡಕ್ಟ್ಸ್ ಏನಾದ್ರು ಇದೆಯಾ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, ಇವಾಗ ಜಾಸ್ತಿ ಟ್ಯಾಬ್ಲೆಟ್ಸ್ಗಳು ತಗೋತಾರಲ್ವಾ, ಈ ಸೀಸನ್ ಅಲ್ಲಿ ವೆದರ್ ಚೇಂಜ್ ಆಗಿದ ತಕ್ಷಣ ಎಲ್ಲರಿಗೂ ಹುಷಾರಿಲ್ದಂಗೆ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಅವ್ನು ನೋಡ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಬರ್ಬೇಕು. ಅದ್ ಬಿಟ್ಬಿಟ್ಟು ಇವ್ ಜಾಸ್ತಿ ಎಕಜಿಕ್ಕಿ ಜಾಸ್ತಿ ತಂದ ಏನಾಗುತ್ತೆ, ಎಕ್ಸ್ಪೈರ್ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಅವ್ನಿಗೆ. ಸೊ ಇದನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಪ್ಯಾಕಿಂಗ್ ಕಾಸ್ಟ್. ಇವಾಗ ಅವನು ಗುಡ್ಡೆಗಟ್ಲೆ ತಗೊಬಂದ್ಬಿಟ್ಟಿರ್ತಾನೆ, ಆಯ್ತಾ, ಮೂಟೆಲ್ ತುಂಬ್ಕೊಂಡು ತಗೊಬಂದಿರ್ತಾನೆ, ಅದನ್ನೆಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಬೇಕಲ್ವಾ. ಸೊ ಪ್ಯಾಕಿಂಗ್ ಚಾರ್ಜಸ್, ಬಾಕ್ಸ್ ಇಡ್ಬೋದು, ಆಪರ್ಸ್ ಇಡ್ಬೋದು, ಅದ್ರ ಮೇಲೆ ಅಣ್ಸಕ್ ಇಡ್ಬೋದು, ಮತ್ತೆ ಮೆಟೀರಿಯಲ್ ಪ್ಯಾಕಿಂಗ್ ಮಾಡೋದಕ್ಕೆ ಯಾರ್ದಾದ್ರು ಹುಡುಗಿನ ಇಡಬೇಕು, ಆಮೇಲೆ ಅದು ಕೋಡ್ ಗೀಡ್ ಹಾಕೋದಕ್ಕೆ ಒಬ್ಬನ ಇಡಬೇಕು. ಸೊ ಇದೆಲ್ಲ ಜಾಸ್ತಿ ಖರ್ಚಾಗತ್ತೆ. ಆಯ್ತಾ? ಆಮೇಲೆ ಹ್ಯಾಂಡ್ಲಿಂಗ್ ಕಾಸ್ಟು. ಇವಾಗ ಏನೋ ಒಂದು ಆರ್ಡರ್ ಮಾಡಿರ್ತಾನೆ ಅನ್ಕೋ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಆಮೇಲೆ ಇವಾಗ ಮಂಡ್ಯದಿಂದ ಮೈಸೂರಿಗೆ ಬಂದಿದೆ ಅನ್ಕೊಳ್ಳಿ, ಸಾರಿ ಯಾವ್ದದು ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿದೆ ಅನ್ಕೊಳ್ಳಿ, ಆಯ್ತಾ, ಅವಾಗ ಒಂದು ಎಕ್ಸ್ಪೆನ್ಸಸ್ ಆಯ್ತಾ. ಇವಾಗ ಬೆಂಗಳೂರಿಗೆ ಬಂದಿದೆ ಅಲ್ವಾ, ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಇರ್ತಾರೆ ಡೆಲಿವರ್ ಮಾಡ್ಬೇಕಂದ್ರೆ, ಅವಾಗ ಏನಾಗುತ್ತೆ, ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ, ಆಮೇಲೆ ಅದು ಲೋಡ್ ಮಾಡ್ಬೇಕು, ಅನ್ಲೋಡ್ ಮಾಡ್ಬೇಕು, ಆ ಖರ್ಚುಗಳಾಗತ್ತೆ, ಮತ್ತೆ ಲೇಬರ್ಸ್ಗಳಿಗೆ ಕೂಲಿ ದುಡ್ಡು ಕೊಡ್ಬೇಕು. ಸೊ ಇದೆಲ್ಲ ಖರ್ಚಾಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂದ್ರೆ ಕುತ್ಕೊಂಡು ನೀನು ಪ್ಲಾನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಮತ್ತೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕು, ಸ್ಟಾಫ್ಗೆ ಸ್ಯಾಲ್ರಿ ಕೊಡಬೇಕು, ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕು, ಪೇಪರ್ ವರ್ಕ್ ಇರುತ್ತೆ ನಿಮಗೆ, ಪೇಪರ್ ಮೇಲೆ ಎಲ್ಲ ಗೀಚಿ ಗೋಡೆ ಮೇಲೆ ಅಂಟಿಸ್ತಾರೆ ಗೊತ್ತಾ, ಆಮೇಲೆ ಕ್ಲೀನಾಗಿ ಡಿಸೈನ್ ಮಾಡಬೇಕು. ಸೊ ಇದಕ್ಕೆಲ್ಲನೂ ಅಮೌಂಟ್ ಖರ್ಚಾಗುತ್ತೆ, ಅವ್ರಿಗೆ ಟೈಮು, ಅಮೌಂಟು ಇದೆಲ್ಲ ಖರ್ಚಾಗುತ್ತೆ. ಇದು ಕಾಸ್ಟ್ ಅನಾಲಿಸಿಸ್ ಅಂದ್ರೆ ಅವನು ಅನಲೈಸ್ ಮಾಡಬೇಕು, ಇವಾಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವುದು ಚೀಪ್ ಆ್ಯಂಡ್ ಬೆಸ್ಟ್ ನಮಗೆ
ಅನ್ನೋದು ನೋಡಬೇಕು. ಆಮೇಲೆ ವೇರ್ ಹೌಸಲ್ಲಿ ಇವಾಗ ಒಂದು ಗೋಡನಲ್ಲಿ ಹಾಕ್ತೀವಿ ಅಂದರೆ ನಮ್ಗೆ ಅವಾಗ ಎಷ್ಟು ಖರ್ಚು ಬೀಳುತ್ತೆ, ಮತ್ತು ಸ್ಟಾಕನ್ನೆಲ್ಲ ಹೇಗೆ ಮೇಂಟೈನ್ ಮಾಡೋದು, ಪ್ಯಾಕಿಂಗ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಹ್ಯಾಂಡ್ಲಿಂಗು ಲೋಡು ಅನ್ಲೋಡ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ನು ಎಕ್ಸ್ಪೆನ್ಸಸ್ಸು ಎಷ್ಟು ಖರ್ಚಾಗುತ್ತೆ, ಇದಿಷ್ಟನ್ನು ಅವನು ಐಡೆಂಟಿಫೈ ಮಾಡಬೇಕು. ಇದು ಮೇನ್ ಪರ್ಪಸ್ ಏನಂದರೆ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ, ಎಷ್ಟು ಖರ್ಚಾಗ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಅವನಿಗೆ. ಆಮೇಲೆ ಎಲ್ಲೆಲ್ಲಿ ದುಡ್ಡು ಉಳಿಸ್ಬೋದೋ ಆದಷ್ಟು ಆ ಪ್ಲೇಸಲ್ಲಿ ಅವನು ದುಡ್ಡನ್ನ ಉಳಿಸ್ಬೋದು. ಆಮೇಲೆ ಏನಂತ ಅವ್ನಿಗೊಂದು ಐಡಿಯಾ ಬರುತ್ತಲ್ವ, ಇವಾಗ ನನಗೆ ಒಂದು ಪ್ರಾಡಕ್ಟಿಗೆ 5 ರುಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಖರ್ಚಾಗ್ತಾ ಇದೆ ಅಂತ ಅಂದಾಗ ಅವ್ನು ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ, 10 ರುಪೀಸ್ ಪ್ರಾಡಕ್ಟ್ನ 15 ರುಪೀಸಿಗೆ ಇಡ್ತಾನೆ. ಆಯ್ತಲ್ವ, ಇದಿಷ್ಟು ಏನು ಕಾನ್ಸೆಪ್ಟು ಕಾಸ್ಟ್ ಅನಾಲಿಸಿಸ್. ಇವಾಗ ಈ ಕಾನ್ಸೆಪ್ಟನ್ನ ಇಲ್ಲೇ ವೈಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನಲ್ಲಿ ಮಿಕ್ಕಿದ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.